ಕಿತ್ಕೊಂಡು ಹೋಯ್ತಂದ್ರೆ पानी नहीं भरेगा, यही पानी निकल के उसमें जा रहा है। ಉತ್ತರೆಯ ಗರ್ಭದ ಸೀಳು ಅಂತ ಹೇಳಿ ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಆ ಮಹಾ ವಿಷ್ಣುವಿನ ಅವತಾರದಿಂದ ಕೃಷ್ಣ ಆ ಬ್ರಹ್ಮಾಸ್ತ್ರದಿಂದ ಉತ್ತರ ಗರ್ಭವನ್ನ ಸಂರಕ್ಷಣೆ ಮಾಡ್ತಾನೆ. ಕಾರಣ ಏನು ಅಂತಂದ್ರೆ ಬ್ರಹ್ಮಕ್ಕೆ ಯಾರಿಗೆ ಕೊಡಬೇಕು? ಧರ್ಮಬದ್ಧವಾಗಿದ್ದ ಮಾರಿ ಕೊಡಬೇಕಿತ್ತು. ಆದರೆ ನನ್ನದೆನ್ನುವಂತಹ ಅಭಿಮಾನ ಇತ್ತು. ಹಾಗಾಗಿ ಈ ದುರ್ಯೋಧನನ ರಾಜಗುರುಗಳಾಗಿರುವಂತಹ ಗುರು ದ್ರೋಣಾಚಾರ್ಯನ ಸಾಯಿಸಲಿಕ್ಕೆ ಸಾಮಾನ್ಯ ಯಾರಿಗೂ ಆಗೋದಿಲ್ಲ. ಅವನು ಇಚ್ಛಾ ಮರಣ, ಪರಾಕಾಯ ಪ್ರವೇಶ ಮಾಡೋನು. ಯಾವ ಸಾವು ಬೇಕಲ್ಲ ಅವ ಸಾವನ್ನು ಬೇಡವರು. ಅಂತಹ ದ್ರೋಣಾಚಾರ್ಯನ ಸನ್ಮಾನ ಮಾಡಬೇಕಂದ್ರೆ ಒಂದು ಆಲೋಚನೆಯನ್ನ ಮಾಡ್ತಾನೆ ಶ್ರೀಕೃಷ್ಣ. ಜಗತ್ತಿನಲ್ಲಿ ಸುಳ್ಳು ಹೇಳಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಧರ್ಮರಾಯ. ಧರ್ಮರಾಯನಿಂದ ಒಂದು ಮಾತನ್ನು ಹೇಳಿಸ್ತಾನೆ ಶ್ರೀಕೃಷ್ಣ. ನಾನು ಸುಳ್ಳು ಹೇಳಂಗಿಲ್ಲ ಪಾಂತ ಹೇಳ್ತಾನೆ ಧರ್ಮರಾಯ, ನೀವು ಸುಳ್ಳು ಹೇಳಬೇಡ. ಯುದ್ಧದೊಳಗ ಒಂದು ಹಾಕಿನಿಂದ ಪರಗಾಯ ಪ್ರವೇಶ ಮಾಡ್ತಾನೆ, ನಾಯಿಯ ದೇಹದಲ್ಲಿ ಪ್ರವೇಶ ಮಾಡ್ತಾನ. ಯಾವಾಗ ಪರಗಾಯ ಪ್ರವೇಶ ಮಾಡ್ತಾನಲ್ಲ ದ್ರೋಣಾಚಾರ್ಯ, ಅವಾಗ ಅರ್ಜುನ ತನ್ನ ಬಿಲ್ಲಿನಿಂದ ಬಾಣದಿಂದ आप को ले लीजिए, हम को ले लेंगे, ऋषि को ले लेगा क्या? अच्छा मैक्स भी घूम लेंगे। पीछे देखिए ना मैक्स। वो जी पीछे मैक्स से क्या करेंगे?